ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ಹಸಿದ ಹೊಟ್ಟೆಗೆ ಅನ್ನ ನೀಡುತ್ತಿರುವ ರೈತನ ಬೇಸಾಯ ವೃತ್ತಿಯು ಅತ್ಯಂತ ಶ್ರೇಷ್ಠ ಕಸುಬಾಗಿದೆ. ಭೂಮಿ ತಾಯಿಯನ್ನು ನಂಬಿ ಬೇಸಾಯ ಮಾಡಿದವರು ಎಂದಿಗೂ ಮೋಸ ಹೋಗಿಲ್ಲ. ಡಾ. ನಿಶ್ಚಲಾನಂದನಾಥ ಸ್ವಾಮೀಜಿ ಅಭಿಮತ. ಹಸಿದ ಹೊಟ್ಟೆಗೆ ತನ್ನ ಶ್ರಮದ ದುಡಿಮೆಯ ಮೂಲಕ ಅನ್ನವನ್ನು ಬೆಳೆದು ನೀಡುತ್ತಿರುವ ರೈತನ ವೃತ್ತಿಯು ಅತ್ಯಂತ ಶ್ರೇಷ್ಠ ವೃತ್ತಿಯಾಗಿದೆ ಎಂದು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಡಾ. ನಿಶ್ಚಲಾನಂದನಾಥ ಸ್ವಾಮೀಜಿ ಹೇಳಿದರು. ಅವರು ಇಂದು ಕೃಷ್ಣರಾಜಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಲಕ್ಷ್ಮೀಪುರ ಗ್ರಾಮದ ಪ್ರಗತಿ ಪರ ರೈತರಾದ ಎಲ್. ಆರ್. ಕುಮಾರಸ್ವಾಮಿ ಅವರ ಕೆಪಿಜೆ ಫಾರಂನಲ್ಲಿ ತಾಲೂಕು ಕೃಷಿಕ ಸಮಾಜ ಹಾಗೂ ಮೈಸೂರಿನ ಆಕಾಶವಾಣಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ಹೆಚ್ಚಿನ ಇಳುವರಿಯ ಆಸೆಗಾಗಿ ರೈತರು ತಮ್ಮ ಜಮೀನಿಗೆ ಅತಿಯಾಗಿ ರಸಗೊಬ್ಬರಗಳು ಹಾಗೂ ಕ್ರಿಮಿನಾಶಕಗಳನ್ನು ಬಳಸಿ ಬೇಸಾಯ ಮಾಡುತ್ತಿರುತ್ತಾರೆಯುವುದರಿಂದ ಭೂಮಿಯ ಫಲವತ್ತತೆಯು ನಾಶವಾಗಿ ಭೂಮಿ ಬಂಜರಾಗುತ್ತಿದೆ. ಈ ರೈತ ಬಾಂಧವರು ರಸಗೊಬ್ಬರಗಳು ಹಾಗೂ ಕ್ರಿಮಿನಾಶಕಗಳನ್ನು ಬಳಸದೆ ನೈಸರ್ಗಿಕವಾಗಿ ಸಾವಯವ ಪದ್ಧತಿಯಲ್ಲಿ ಬಳಸುವ ಬೇಸಾಯ ಮಾಡಿ ಹೆಚ್ಚಿನ ಇಳುವರಿ ಪಡೆಯುವ ಜೊತೆಗೆ ಕೃಷಿಯನ್ನು ಲಾಭದಾಯಕ ಉದ್ಯಮವನ್ನಾಗಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ ಸ್ವಾಮೀಜಿ, ಹಸಿದ ಹೊಟ್ಟೆಗೆ ತಮ್ಮ ಶ್ರಮದ ದುಡಿಮೆಯ ಮೂಲಕ ಬೇಸಾಯ ಮಾಡಿ ಅನ್ನವನ್ನು ನೀಡುತ್ತಿರುವ ರೈತನ ವೃತ್ತಿಯು ಅತ್ಯಂತ ಶ್ರೇಷ್ಠವಾದ ವೃತ್ತಿಯಾಗಿದೆ. ರೈತ ಬಾಂಧವರು ಬೇಸಾಯದಲ್ಲಿ ನಷ್ಟ ಹೊಂದಿ ಕೃಷಿ ಚಟುವಟಿಕೆಗಳಿಂದ ದೂರ ಹೋಗುತ್ತಿರುವುದು ಸಂಸ್ಥೆಕಾರಿ ಬೆಳವಣಿಗೆಯಾಗಿದೆ. ಚಟುವಟಿಕೆಗಳಿಂದ ದೂರ ಸರಿಯುತ್ತಿರುವ ರೈತ ಬಾಂಧವರನ್ನು ಮರಳಿ ಕೃಷಿ ಚಟುವಟಿಕೆ ನಡೆಸುವಂತೆ ಕರೆತರುವುದು ಇಂದಿನ ಅಗತ್ಯವಾಗಿದೆ. ಈ ದಿಕ್ಕಿನಲ್ಲಿ ಸರ್ಕಾರವು ರೈತ ಪರವಾದ ಕಾರ್ಯಕ್ರಮಗಳನ್ನು ರೂಪಿಸಿ ರೈತ ಬೆಳೆದ ಕೃಷಿ ಹುಟ್ಟುವಳಿಗಳಿಗೆ ಸಮರ್ಪಕವಾಗಿ ದರವನ್ನು ನಿಗದಿಪಡಿಸುವ ಮೂಲಕ ಕೃಷಿ ಚಟುವಟಿಕೆಯಿಂದ ದೂರ ಸರಿಯುತ್ತಿರುವ ರೈತ ಬಾಂಧವರನ್ನು ಮರಳಿ ಕೃಷಿಯಿಂದ ಕರೆತರುವುದು ಇಂದಿನ ಅಗತ್ಯವಾಗಿದೆ. ಈ ದಿಕ್ಕಿನಲ್ಲಿ ಸರ್ಕಾರವು ರೈತರಿಗೆ ಬೆಂಬಲವಾಗಿ ನಿಲ್ಲಬೇಕು ಎಂದು ಸ್ವಾಮೀಜಿ ಮನವಿ ಮಾಡಿದರು. ಮೈಸೂರು ಆಕಾಶವಾಣಿಯ ಬಾನಲ್ಲಿ ಕೃಷಿ ಬೆಳಗು ಕಾರ್ಯಕ್ರಮದ ನಿರ್ವಾಹಕರಾದ ಕೇಶವಮೂರ್ತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ರೈತ ಬಾಂಧವರು ನಮ್ಮ ಪೂರ್ವಿಕರು ಬೇಸಾಯ ಮಾಡುವ ಶೂನ್ಯ ಬಂಡವಾಳದ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೇಸಾಯ ಮಾಡುವ ಮೂಲಕ ಕೃಷಿಗೆ ಲಾಭದಾಯಕ ಕಸುಬನಾಗಿಸಿಕೊಂಡು ರಾಸಾಯನಿಕ ಮತ್ತು ಕ್ರಿಮಿನಾಶಕಗಳಿಂದ ಮುಕ್ತವಾದ ಉತ್ತಮ ಗುಣಮಟ್ಟದ ಉತ್ಪನ್ನಗಳ ಉತ್ಪಾದನೆಯನ್ನು ನೀಡುವ ಮೂಲಕ ಬೇಸಾಯ ಎಂಬ ಪದಕ್ಕೆ ಸಾರ್ಥಕತೆಯನ್ನು ತಂದುಕೊಡಬೇಕು ಎಂದು ಮನವಿ ಮಾಡಿದವರು ಭೂಮಿ ತಾಯಿಯನ್ನು ನಂಬಿ ಶ್ರದ್ಧಾ ಭಕ್ತಿಯಿಂದ ಬೇಸಾಯ ಮಾಡುವವರನ್ನು ಭೂತಾಯಿಯು ಎಂದಿಗೂ ಕೈಬಿಟ್ಟ ಉದಾಹರಣೆ ಇಲ್ಲ. ನಾವು ಮಾಡುವ ಕೆಲಸದಲ್ಲಿ ನಂಬಿಕೆ ಶ್ರದ್ಧೆ ಇದ್ದರೆ ಮಾತ್ರ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಲು ಈ ದಿಕ್ಕಿನಲ್ಲಿ ರೈತ ಬಾಂಧವರು ಕೃಷಿ ಮಾಡಲು ಸಲಹೆ ಸೂಚನೆಗಳನ್ನು ಸೂಚಿಸುವ ಪದ್ಧತಿಯಲ್ಲಿ ಬೇಸಾಯ ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಳುವ ಜೊತೆಗೆ ಕೃಷಿ ಚಟುವಟಿಕೆಗಳಿಂದ ನಷ್ಟ ಹೊಂದಿ ಕೃಷಿ ಚಟುವಟಿಕೆಗಳಿಂದ ವಿಮುಖರಾಗುವ ಆಲೋಚನೆ ಮಾಡಬಾರದು. ಕಷ್ಟಪಟ್ಟು ಬೆವರು ಹರಿಸಿ ಬೇಸಾಯ ಮಾಡುವ ರೈತನ ಕಸುಬು ವಿಶ್ವದಲ್ಲಿಯೇ ಅತ್ಯಂತ ಶ್ರೇಷ್ಠ ಕಸುಬಾಗಿದೆ. ರೈತರು ದೇಶದ ಬೆನ್ನೆಲುಬಾಗಿ ನಿಜವಾದ ಶ್ರಮಿಕರಾಗಿದ್ದರೆ ಭೂಮಿಯನ್ನು ಉತ್ತಿ ಬಿತ್ತಿ ಬೇಸತ್ತಿದ್ದಾರೆ ಯೋಗಿಗಳಾಗಿದ್ದಾರೆ ಎಂದು ಕೇಶವಮೂರ್ತಿ ಅಭಿಮಾನದಿಂದ ಹೇಳಿದರು. ಮಂಡ್ಯ ಜಿಲ್ಲಾ ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ಅಧ್ಯಕ್ಷ ಎಂ.ಎನ್. ಮಹೇಶ್ ಕುಮಾರ್ ಅವರು ಇಂದಿನ ಬೇಸಾಯ ಚಟುವಟಿಕೆಗಳಲ್ಲಿ ಸಾವಯವ ಬೇಸಾಯ ಪದ್ಧತಿಯ ಮಹತ್ವ ಕುರಿತು ಪ್ರಧಾನ ಭಾಷಣ ಮಾಡಿದರು.
ಕೃಷ್ಣರಾಜಪೇಟೆ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ನಾಟಕಹಳ್ಳಿ ಎನ್.ಎಸ್. ಗಂಗಾಧರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರು ಹಾಗೂ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ, ರಾಜ್ಯ ರೈತ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ನಂದಿನಿ ಜಯರಾಮ್, ಟಿಎಪಿಸಿಎಂಎಸ್ ಅಧ್ಯಕ್ಷ ಟಿ. ಬಲದೇವ್, ತಾಲೂಕು ಜಾತ್ಯತೀತ ಜನತಾದಳದ ಅಧ್ಯಕ್ಷ ಜಾನಕಿರಾಮು, ಪುರಸಭೆ ಅಧ್ಯಕ್ಷ ಪಂಕಜ ಪ್ರಕಾಶ್, ಕರ್ನಾಟಕ ರಕ್ಷಣಾ ವೇದಿಕೆ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷ ಹೊನ್ನೇನಹಳ್ಳಿ ವೇಣು, ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಮರುವನಹಳ್ಳಿ ಶಂಕರ್, ಪ್ರಗತಿಪರ ಕೃಷಿಕರಾದ ಬಿ. ನಂಜಪ್ಪ, ಲೋಕಪಾವನಿ ಮಹಿಳಾ ಬ್ಯಾಂಕ್ ಅಧ್ಯಕ್ಷೆ ಸುಜಾತ ಕೃಷ್ಣ, ಕೋಟೆ ಭೈರವೇಶ್ವರ ವ್ಯಾಪಾರಸ್ಥರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷೆ ಕೆ. ಮಂಜುಳಾ, ಉಪಾಧ್ಯಕ್ಷ ಬೋರೇಗೌಡ, ಮೈಸೂರು ಆಕಾಶವಾಣಿಯ ಸಹಾಯಕ ನಿರ್ದೇಶಕ ಬೇದ್ರೆ ಮಂಜುನಾಥ, ಕೃಷ್ಣರಾಜಪೇಟೆ ತಾಲೂಕು ರೈತ ಸಂಘದ ಅಧ್ಯಕ್ಷ ಪುಟ್ಟೇಗೌಡ, ಕರ್ನಾಟಕ ರಾಜ್ಯ ಮಾರಾಟ ಸಹಕಾರ ಮಹಾಮಂಡಳಿಯ ನಿರ್ದೇಶಕ ಶೀಲನೆರೆ ಎಸ್.ಎಲ್. ಮೋಹನ್, ರಾಜ್ಯ ಪ್ರಶಸ್ತಿ ಪುರಸ್ಕೃತ ರೈತರಾದ ವಿಠಲಾಪುರ ಸುಬ್ಬೇಗೌಡ, ಪಿ.ಎಲ್.ಡಿ ಬ್ಯಾಂಕ್ ಅಧ್ಯಕ್ಷ ಪುಟ್ಟಸ್ವಾಮಿಗೌಡ, ಕೆ.ಆರ್. ಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷ ಗೋಡಿ ಹೊಸಹಳ್ಳಿ ಜವರಾಯಿಗೌಡ, ಮೈಸೂರಿನ ಸಮುದ್ಯತಾ ಶೂದ್ರಪೇಟೆ ಸಂಘದ ಅಧ್ಯಕ್ಷ ಕಣ್ಣೂರು ವಿ. ಗೋವಿಂದಾಚಾರಿ, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಎಚ್.ಜೆ. ಸಂತೋಷ್ ಕುಮಾರ್, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಗತಿಪರ ರೈತರಾದ ಮಗ್ಗೆಮನೆ ಡಾ. ಎಂ.ಸಿ. ರಂಗಸ್ವಾಮಿ ಸೇರಿದಂತೆ ಸಾವಿರಾರು ರೈತ ಬಾಂಧವರು ಭಾಗವಹಿಸಿದ್ದರು. ರಾಷ್ಟ್ರೀಯ ರೈತ ದಿನಾಚರಣೆ ಅಂಗವಾಗಿ ಕೃಷಿ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡಿದ ಪ್ರಗತಿಪರ ಕೃಷಿಕರಾದ ಮಾಲತಿ ಬಸವೇಗೌಡ, ಸುಮಿತ್ರ ಸೋಮಶೇಖರ್, ಜಿ.ಸಿ. ಪ್ರೇಮಕುಮಾರಿ, ವಿಜಯಮ್ಮ ನಾಗಣ್ಣ ಅವರಿಗೆ ಶ್ರೇಷ್ಠ ರೈತ ಮಹಿಳೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ವರದಿ ಡಾ. ಕೆ.ಆರ್. ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ನಮ್ಮ ಸಾಲ ಇಲ್ಲಿ
ಸಾಕಿ ಸಗಣಿ ಆಗುತ್ತೆ ಅಲ್ವಾ? ಮಹೇಶ್ ಕುಮಾರ್ ಚೆನ್ನಾಗಿ ಹೇಳಿದ್ರು, ನಾವು ಕೈಯನ್ನ ಕೆಸರು ಮಾಡ್ಕೊಂಡ್ರೆ ಬಾಯಿ ಮೊಸರಾಗುತ್ತೆ, ಸುಮ್ಮನೆ ಬಾಯಿ ಮೊಸರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಭವಿಷ್ಯದ ಜನಾಂಗಕ್ಕೆ ದುಡಿಮೆಯ ಮಹತ್ವವನ್ನ, ಕೃಷಿಯ ಮಹತ್ವವನ್ನು ತಿಳಿಸೋಣ. ದುಡಿದರೆ ಮಾತ್ರ ನಾವು ದೇವರಾಗ್ಲಿಕ್ಕೆ ಪ್ರಯುಕ್ತ ಒಂದು ಎಲ್ಲ ತಾಲೂಕಿನ ಹಾಗೂ ಎಲ್ಲ ರಾಜ್ಯಾದ್ಯಂತ ಎಲ್ಲ ರೈತರನ್ನು ಸೇರಿಸಿ ಇವತ್ತು ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಇವತ್ತು ಕುಮಾರಸ್ವಾಮಿ ಅವರು ತೋಟದಲ್ಲಿ ಮಾಡಿದ್ದಾರೆ. ಅದ್ರ ಜೊತೆಗೆ ಎಲ್ಲ ಬಂದಂಥ ರೈತರಿಗೂ ಕೂಡ ಎಲ್ಲರಿಗೂ ಕೂಡ ಉತ್ತಮವಾದ ಊಟವನ್ನು ಸಹ ಇವತ್ತು ಕುಮಾರಣ್ಣ ಅವರು ಕೊಡಿಸಿದ್ದಾರೆ. ನಿಜವಾಗ್ಲೂ ಈ ಒಂದು ರೈತ ದಿನಾಚರಣೆ ದಿವಸ ಇಂಥ ಒಂದು ಉತ್ತಮ ತಾಲೂಕಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನಮ್ಮ ಗಂಗಣ್ಣ ಮತ್ತು ಕುಮಾರಣ್ಣ ಸೇರಿ ಇವತ್ತು ನಮ್ಮ ತಾಲೂಕಿಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಂಡಿದ್ದಾರೆ. ಅದರ ಜೊತೆಗೆ ಒಂದು ಕೃಷಿ ಬಾನುಲಿ ಬೆಳಕು ಕಾರ್ಯಕ್ರಮ ಕೂಡ ಇವತ್ತು ರಾಜ್ಯಾದ್ಯಂತ ಒಳ್ಳೆಯ ಹೆಸರು ಮಾಡ್ತಾ ಇದೆ. ರೇಡಿಯೋ ಪ್ರೇಮಿಗಳಲ್ಲದೆ ರೈತರಿಗೋಸ್ಕರ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮೈಸೂರು ಆಕಾಶವಾಣಿ ಕೊಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೆ ಮಾಡಿ, ಅದು ದೇವಸ್ಥಾನ ಇರ್ಬೋದು, ಕೃಷಿಕರು ಇರ್ಬೋದು, ಅಬ್ಬೂರಿಗಳು ಇರ್ಬೋದು, ಸಾಕಷ್ಟು ಸಹಾಯ ಮಾಡ್ತಾರೆ. ಇಂಥ ಎಲ್ಲ ನಮ್ಮ ಅಶ್ವಿನಿ ಅಂಬರೀಶ್ ಅವರು, ಮೋಹನ್ ಅವರು, ನಮ್ಮ ಕೇಬಲ್ ರಘು ಅವರು, ನಮ್ಮ ಕೇಬಲ್ ರಘು ಬಗ್ಗೆ ಒಂದು ಮಾತು ಹೇಳ್ಬೇಕು. ನಾನು ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಇದ್ದಂತ ಸಂದರ್ಭದಲ್ಲಿ ಹಕ್ಕಿಯಾಬಾಗ್ ಹೋಗಿ ಈ ಸರ್ಕಾರಿ ಶಾಲೆ ಅಭಿವೃದ್ಧಿ ಪಡಿಸಬೇಕು ರಘು ಅವರು, ಏನ್ ಮಾಡ್ತೀನಿ ಅಂದ್ರೆ ಹಂಗೆ ಜೇಬಿನ ತೆಗೆದು 1 ಲಕ್ಷ ಕೊಟ್ಟರು. ನನ್ಗೆ ಬಹಳ ಖುಷಿ ಆಯ್ತು. ಯಾವತ್ತು ನಾನು ಹೇಳ್ತಾ ಇರೋದು ಎಸಿ ಇದ್ದಾಗ 14-15ರಲ್ಲಿ 10 ವರ್ಷಗಳ ಹಿಂದೆ ನಮ್ಮ ಮೋಹನ್ ಅವರು ಅಷ್ಟೇ ಉದಾಹರಣೆಗಳು. ಇಂಥವ್ರು ದಯವಿಟ್ಟು ಕೃಷ್ಣರಾಜಪೇಟೆ ಸಾವಯವ ಕೃಷಿಗೆ ಆಗು ಮಾಡಿದಂತ ಒಂದು ಸ್ಥಳ. ಇಲ್ಲಿ ಅತ್ಯಂತ ಫಲವತ್ತಾದ ಭೂಮಿ ಇದೆ, ಸಾಕಷ್ಟು ನೀರಾವರಿ ಸೌಲಭ್ಯಗಳಿದೆ, ಇಲ್ಲಿ ದುಡಿಯುವ ಸಮುದಾಯವೂ ಇದೆ. ಆದ್ರೆ ಇಲ್ಲಿ ಮಾತಾಡ್ತಾ ಕೆಲವರು ಹೇಳಿದ್ರು, ಮೈಸೂರಿಗೆ ಹೋಗೋದು ಬಿಡಿ, ವಿದ್ಯಾಭ್ಯಾಸಕ್ಕೆ ಮೈಸೂರಿಗೆ ಹೋಗಿ ಹೆಂಡತಿ ಮಕ್ಕಳು ಕರ್ಕೊಂಡು ಹೋಗಿ ಅಲ್ಲಿ ನೆಲೆ ನಿಲ್ಬೇಡಿ, ದಯವಿಟ್ಟು ಇಲ್ಲಿ ಕೆಲಸ ಮಾಡಿ. ಇದು ಹೈಯೆಸ್ಟ್ ಪೊಟೆನ್ಶಿಯಾಲಿಟಿ ಇರುವಂತ ಒಂದು ತಾಲೂಕ ಅಮಾಂಗ್ 7 ತಾಲೂಕ್ಸ್ ಅಲ್ವಾ? ಹೈಯೆಸ್ಟ್ ಪೊಟೆನ್ಶಿಯಾಲಿಟಿ ಇದೆ ನೋಡಿ. ಆ ಭಾಗದಲ್ಲಿ ಮಳವಳ್ಳಿ ಅಲ್ವಾ, ಪೂರ್ವದಲ್ಲಿ ಮಳವಳ್ಳಿ, ಪಶ್ಚಿಮದಲ್ಲಿ ಕೃಷ್ಣರಾಜಪೇಟೆ ಅತಿ ಹೆಚ್ಚು ಫಲವತ್ತತೆ ಇರುವಂತದ್ದು. ಈ ಪ್ರಯೋಗನ ನೀವು ಶ್ರೀರಂಗಪಟ್ಟಣದಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ಅತಿ ಹೆಚ್ಚಾಗಿ ನೀರಿದೆ. ಈ ಪ್ರಯೋಗವನ್ನು ಮಂಡ್ಯ ತಾಲೂಕಿನಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ಈ ಪ್ರಯೋಗವನ್ನು ಮದ್ದೂರಿನಲ್ಲಿ ಅರ್ಧ ಭಾಗದಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ಮಾತ್ರ ಇಂತಹ ಸಹಜ ಕೃಷಿ, ಸಾವಯವ ಕೃಷಿ, ನಿಸರ್ಗ ಕೃಷಿ, ಈ ಜೈವಿಕ ಕೃಷಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಈ ಕೃಷಿ ತೋಟದಲ್ಲಿ ಇವತ್ತು ಜೇನು ಸಾಕಾಣಿಕೆ, ಮನೆ ಮಠಕ್ಕೊಬ್ರು ಜೇನು ತಂದಿದ್ರು, ಒಂದು ಮೇಣದ ಸಮೇತ ತಂದಿದ್ರು. ಎಲ್ಲಿ ಬೆಳೆದಿದ್ರಿ ಸ್ವಾಮೀಜಿ? ನಮ್ಗೆ 20 ಗುಂಟೆ ತೋಟ ಇದೆ, ಅಡಿಕೆ ಗಿಡ ಹಾಕಿದೀವಿ, ಸಪೋಟ ಹಾಕಿದೀವಿ, ತೆಂಗು ಗಿಡ ಇದೆ, ಬಾಳೆ ಹಾಕಿದೀವಿ, ಓಳು ಗಿಡಗಳು ಹಾಕಿದ್ವಿ, ಇಲ್ಲಿ 4 ಪೆಟ್ಟಿಗೆ ಇಟ್ಟಿದ್ವಿ, 4 ಪೆಟ್ಟಿಗೆ ಬಂತು, 3 ಪೆಟ್ಟಿಗೆ ಮಾರಿದ್ವಿ, 1 ಪೆಟ್ಟಿಗೆ ನಾವೊಂದಿಷ್ಟು ಇಟ್ಕೊಂಡು ನಿಮ್ಗೊಂದಷ್ಟು ತಂದು ತಿನ್ನಿ ನೋಡಿ ಅಂತ. ಎಲ್ಲ ಪ್ರಯೋಗ ಮಾಡ್ಬೇಕಾಗುತ್ತೆ. ಅಯ್ಯೋ ಯಾರು ಮಾಡ್ತಾರೆ ಕಷ್ಟ ಅನ್ಕೊಂಡ್ರೆ ಇನ್ಯಾರು ಮತ್ತೆ ಕಷ್ಟಪಡೋದು? ಪ್ರೈಮ್ ಮಿನಿಸ್ಟರ್ ಕಷ್ಟಪಡಕ್ಕಾಗಲ್ಲ, ಸನ್ಯಾಸಿಗಳು ಕಷ್ಟಪಡಕ್ಕಾಗಲ್ಲ, ನಾವೆಲ್ಲ ಸುಖವಾಗಿರ್ಬೇಕು ಅಂತ ಬಯಸ್ತೀವಿ. ರೈತ ಕಷ್ಟಪಡ್ತಾ ಇದ್ದಾನೆ. ನಾಟ್ನಲ್ಲಿ ಗಂಗಾಧರವರು ಹೇಳ್ತಾ ಇದ್ರು ಮಠಕ್ಕೆ ಬಂದು, ಸ್ವಾಮಿ ಎಲ್ಲ ರೈತ ಮಹಿಳೆಯನ್ನ ನಾನು ಗೌರವಿಸಬೇಕು ಅಂತ ಅನ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಒಂದು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಈಗ ನಾನು ಬಹಳ ಸೂಕ್ಷ್ಮವಾಗಿ ಅನ್ಕೊಂಡಿದ್ದೀನಿ.
ಯಾವತ್ತು ಹೆಣ್ಣು ಮಕ್ಕಳ ಕೈಲಿ ಕೃಷಿ ಭೂಮಿಯ ಒಡೆತನ ಇರುತ್ತೆ, ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಅದೇನು ಅಪಾಯ ಅಲ್ಲ, ಇಟ್ ಇಸ್ ನಾಟ್ ಎ ಡೇಂಜರಸ್ ಫ್ಯಾಕ್ಟ್. ಯಾವತ್ತು ಹೆಣ್ಣು ಮಕ್ಕಳ ಕೈಗೆ ಕೃಷಿ ಜಮೀನಿನ ಮಾಲೀಕತ್ವವನ್ನು ಕೊಡ್ತೀವಿ, ಆವಾಗ ನೋಡಿ ಹೆಚ್ಚು ಎತ್ತರಕ್ಕೆ ಕೃಷಿಕ ಬೆಳೀತಾನೆ. ಹೇಗೆ ಅಂತ ನೀವು ಕೇಳಬಹುದು. ಹೆಣ್ಣು ಮಕ್ಕಳಿಗೆ ಮಾಲೀಕತ್ವವನ್ನು ಕೊಟ್ರೆ, ಅವರ ಹೆಸರಿಗೆ ಕೃಷಿ ಜಮೀನಿನ ಖಾತೆ ವಗೈರೆಯನ್ನು ಮಾಡಿಕೊಟ್ರೆ, ಅವರು ತೆಗೆದುಕೊಳ್ಳುವ ಸಾಲವನ್ನ ₹1 ವ್ಯಯ ಮಾಡದ ಹಾಗೆ ಇನ್ವೆಸ್ಟ್ ಮಾಡ್ತಾರೆ, ಜೋಪಾನ ಮಾಡ್ತಾರೆ, ಹೆಚ್ಚು ದುಡಿಬೇಕು ಅನ್ನೋ ಹಂಬಲವನ್ನು ಇಟ್ಕೊಂತಾರೆ, ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಕೃಷಿಗೆ ಪೂರಕವಾದಂತಹ ಹೈನುಗಾರಿಕೆ ಇರಬಹುದು, ಕೋಳಿ ಸಾಗಾಣಿಕೆ ಇರಬಹುದು, ಜೇನು ಸಾಕಾಣಿಕೆ ಇರಬಹುದು, ಸ್ವಲ್ಪ ಜಮೀನಲ್ಲಿ ರೇಷ್ಮೆ ಕೃಷಿ ಇರಬಹುದು, ಪಶುಸಂಗೋಪನೆ ಇರಬಹುದು. ಇವೆಲ್ಲವನ್ನು ಮಾಡೋದ್ರಿಂದ ಆ ಕುಟುಂಬದ ಆದಾಯ ಮತ್ತು ಜೀವನ ಮಟ್ಟ ಹೆಚ್ಚಾಗಲಿಕ್ಕೆ ಕಾರಣ ಆಗುತ್ತೆ. ಇದು ಸರ್ಕಾರದ ಆಶಯ ಕೂಡ ಇದೆ. ಹೆಣ್ಣು ಮಕ್ಕಳ ಕೈಗೆ ಆಸ್ತಿ ಸಿಗಬೇಕು, ಸೈಟ್ ಅಲ್ಲ, ಮನೆಯಲ್ಲ. ಸೈಟ್ ಮತ್ತು ಮನೆ ಬೇಕಾದ್ರೆ ನೀವು ಗಂಡು ಸೈಟ್ ಕೊಡಿ ನಿಮ್ಮ ಹೆಸರಿಗೆ, ಬಿಕಾಸ್ ಇಟ್ಸ್ ಮೋರ್ ವ್ಯಾಲ್ಯೂಬಲ್. ಆದ್ರೆ ಕೃಷಿ ಜಮೀನಿನ ಮಾಲೀಕತ್ವ ಕೂಡಿ ಅವರ ಹೆಸರಲ್ಲಿ ನೀವು ಸಾಲ ತಗೊಳ್ಳಿ, ನೋಡಿ ಅವರ ಪ್ರಕ್ರಿಯೆ ಹೇಗಿರುತ್ತೆ ಅಂತ. ತೀರಿಸಬೇಕು ಅನ್ನೋ ಹಠಕ್ಕೆ ಬಿದ್ದು ₹1 ವ್ಯಯ ಮಾಡದ ಹಾಗೆ ದುಡಿತಾರೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಇವತ್ತು ನಮ್ಮ ಮಹೇಶ್ ಕುಮಾರ್ ಅವರು ಎಷ್ಟು ನಿಷ್ಕಲ್ಮಶ ವ್ಯಕ್ತಿತ್ವ ಆಗುದು ಅಂದ್ರೆ, ಯಾರೇನಾದ್ರೂ ಅನ್ಕೊಳ್ಳಿ, ಭವಿಷ್ಯದಲ್ಲಿ ಏನಾದ್ರೂ ಆಗ್ಲಿ, ಕರ್ಮಣ್ಯೇವಾಧಿಕಾರಸ್ತು ಮಹಾಫಲೇಶು ಕದಾಚನ, ನಾನು ನನ್ನ ಕೆಲಸವನ್ನು ಮಾಡ್ತೇನೆ. ಸಾವಯವ ಕೃಷಿಕರ ಸಂಘವನ್ನು ಜಿಲ್ಲಾ ಮಟ್ಟದಲ್ಲಿ ಬೆಳೆಸಬೇಕು, ರಾಜ್ಯ ಮಟ್ಟದಲ್ಲಿ ಬೆಳೆಸಬೇಕು. ನಮ್ಮ ರೈತರ ಬದುಕಿಗೆ ಈಗಲೇ ತಿಳುವಳಿಕೆಯನ್ನು ಕೊಡಬೇಕು. ಈಗ ನಾವು ತಿಳುವಳಿಕೆ ಕೊಡ್ಲಿಲ್ಲ ಅಂದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಯಾಕಂದ್ರೆ ಮುಂದೆ ಬಹಳ ಆತಂಕ ಇದೆ. ಅವ್ರು ಹೇಳಿದ್ರು, ಮಣ್ಣು ಮತ್ತು ನೀರು ಕೃಷಿಕನ 2 ಕಣ್ಣುಗಳಿದ್ದ ಹಾಗೆ. ಮಣ್ಣಿನ ಆರೋಗ್ಯ ಕೆಟ್ರೆ ರೈತನ ಆರೋಗ್ಯವೂ ಕೆಡುತ್ತೆ, ರೈತನ ಆರೋಗ್ಯ ಕೆಟ್ರೆ ಇಡೀ ಸಮುದಾಯದ ಆರೋಗ್ಯ ಕೆಡುತ್ತೆ. ಯಾವ ಸಮುದಾಯ? ಕೃಷಿಕನ ಮೇಲೆ ಅವಲಂಬಿಸಿರುವಂತಹ ಆಮೇಲೆ ಉಳ್ಕೊಳ್ಳೋದಾದ್ರೂ ಹೇಗೆ, ನೀವು ಹೋಗಲ್ಲಿ ಕೆಲಸ ಮಾಡಬೇಕು, ಜಮೀನಿನಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡಬೇಕು. ಆಮೇಲೆ ಅವನು ಹಾಕಿದ್ದನ್ನ ತಿನ್ಕೊಂಡ್ ಬರ್ಬೇಕು, ಬರುವಾಗ ಹೇಳ್ಬೇಕು ಅಣ್ಣ ನನ್ ಜಮೀನ್ಗೂ ಬಾ ಅಂತ. ಮತ್ತೆ ಇನ್ನೂ ಒಂದೇನು ಅಂತಂದ್ರೆ, ನೀವು ರೈತರುಗಳು ನಿಮ್ಮ ಉತ್ಪನ್ನಗಳಿಗೆ ಪರಸ್ಪರ ಬೆಲೆ ಕೊಡೋದನ್ನ ನೀವು ತಿಳ್ಕೋಬೇಕು. ಈಗ ನಿಮ್ ನೆಂಟರು ಜಮೀನಿಗೆ ಹೋಗ್ತೀರಿ, ಅವ್ರು ಬೆಲ್ಲ ಕೊಡ್ತಾರೆ, ನೀವೇನಾದ್ರೂ ಕೊಟ್ರೆ ಅಷ್ಟೇ ಬೆಲ್ಲ ಪುಕ್ಸಟ್ಟೆ ಇಸ್ಕೊಂಬರ್ಬೇಕು, ಇಲ್ಲಾಂದ್ರೆ ದುಡ್ಡು ಕೊಟ್ಟು ಖರೀದಿ ಮಾಡ್ಬೇಕು. ಈ ವಿಟ್ಲಾಪುರ ಸುಬ್ಬೇಗೌಡರು 8 ಕ್ವಿಂಟಲ್ ಮೆಣಸು ಬೆಳೆದವ್ರೆ. ನನ್ನಂತವ್ರು ಹೋಗಿ ಒಬ್ಬೊಬ್ರಿಗೆ 100 ಗ್ರಾಮ್ ಕೊಟ್ಟು ಅವ್ರದ್ದು 8 ಕ್ವಿಂಟಲ್ ಖಾಲಿ ಆದ್ರೆ ಅವ್ರಿಗೆ 37 ಲಕ್ಷ ದುಡ್ಡಲ್ಲಿ ಬರ್ತದೆ ಅಲ್ವಾ? ಅಂದ್ರೆ ನಮ್ಮ ಉತ್ಪನ್ನಗಳಿಗೆ ಮೊದಲ ಗ್ರಾಹಕರು ಯಾರು? ನೀವೇ ಹೇಳಿ ಗಟ್ಟಿಯಾಗಿ ಅಲ್ವೇ? ಪ್ರತಿಯೊಬ್ಬ ರೈತನಿಗೂ ಕನಿಷ್ಠ 500 ಜನ ರೈತರ ಪರಿಚಯ ಇಲ್ವೇ? ಆ 500 ಜನ ರೈತಾಪಿ ಕುಟುಂಬದವರು ತಿಂಗಳಿಗೆ 5,000 ರೂಪಾಯಿ ಖರ್ಚು ಮಾಡೋದಿಲ್ವೇ ಅವ್ರ ಉತ್ಪನ್ನಗಳಿಗೆ? ಸೊ ನಮ್ಮ ಮಾರುಕಟ್ಟೆ ನಮ್ಮಲ್ಲೇ ಇರ್ಬೇಕಾದ್ರೆ ನಾವ್ಯಾಕೆ ಸರ್ಕಾರದ ಹತ್ರ ಹೋಗಿ ನಮಗೆ ಮಾರುಕಟ್ಟೆ ಕೊಡಿ ಅಂತ ಕೇಳಬೇಕು? ಯಾರೋ ಹೇಳಿದ್ರು ನೋಡಿ, ಈಗ ನಾವು ಚಾಣಕ್ಯರಾಗ್ಬೇಕು, ಚಂದ್ರಗುಪ್ತ ಮೌರ್ಯ ಆಗಕ್ಕೆ ಹೋಗ್ಬಾರ್ದು. ಅರ್ಥ ಆಗತ್ತಾ? ಅರ್ಥಶಾಸ್ತ್ರ ಓದಿ ಚಾಣಕ್ಯನಿಗೆ ಬೆಲೆ, ಚಂದ್ರಗುಪ್ತ ಮೌರ್ಯನಿಗಲ್ಲ. ನೀವೆಲ್ಲ ರೈತರು ಬೆಂಕಿ ಕಿಡಿ ಇದ್ದಂಗೆ ಅಲ್ವೇ? ಹಾಗಾಗಿ ಬಾನುಲಿ ಕೃಷಿ ಬೆಳಗೋ ಕಾರ್ಯಕ್ರಮದ ಮೂಲಕ ನಾವು ರೈತರಲ್ಲಿ ಆ ಸ್ವಾವಲಂಬನೆಯ ಕಿಚ್ಚನ್ನ ಹಚ್ತಾ ಇದ್ದೇವೆ. ರೈತಾಪಿ ವರ್ಗ 25 ವರ್ಷದಿಂದಲೂ ಹೇಳ್ತಾ ಇದ್ದೀನಿ, ಜಮೀನ್ ಮಾರಬೇಡಿ, ಮುಂದೆ ಭವಿಷ್ಯ ಬರೋದಾದ್ರೆ ವ್ಯವಸಾಯಗಾರನಿಗೆ ಮಾತ್ರ. ಆ ಕ್ಯೂನಲ್ಲಿ ನಾನು ನಿಂತಿರ್ತೀನಿ, ಯಾಕೆಂದ್ರೆ ನನ್ನ ಹತ್ರ ಜಮೀನ್ ಇಲ್ಲ. ನಾನ್ ನಿವೃತ್ತಿ ಹೊಂದದ ಮೇಲೆ ಆ ಕ್ಯೂನಲ್ಲಿ ನಾನೇನಾದ್ರು ಇದ್ರೆ ನನ್ನನ್ನು ಕರೆದ್ಬಿಟ್ಟು ಫಸ್ಟ್ ಅನ್ನ ಕೊಡಿ ನನ್ಗೆ ಅಂತ. ಯಾಕೆಂದ್ರೆ ರೈತನದು ಯಾವತ್ತೂ ಕೊಡೋ ಕೈಯೇ, ಅದಕ್ಕಾಗಿ ಅನ್ನದಾತ ಅಂತಾರೆ. ಆ ದೃಷ್ಟಿಯಲ್ಲಿ ದಯಮಾಡಿ ನಿಮ್ಮ ಜಮೀನಿನಲ್ಲಿ ನಿಮಗೆ ಬೇಕಾದಂತಹ ಅನ್ನವನ್ನು ಎಷ್ಟು ಜನರಿಗೆ ನೆಂಟಸ್ಗೆ ಬೆಳಗಿಸೋದಕ್ಕೆ ಸಾಧ್ಯ ಆಗಿದೆ ಅಲ್ವಾ?
ಇದು ಒಂದು ಏನಂತೀರಿ ಜ್ಞಾನವಂತರ ಕೂಟ ಅನ್ಕೊಳ್ಳಿ. ಈ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನ ಪ್ರೀತಿಯಿಂದ ಬರೋದಕ್ಕೆ ಕಾರಣವೇ ಅದು. ಯಾಕೆಂದ್ರೆ ಪರಸ್ಪರ ಒಬ್ಬರ ಮೇಲೆ ಒಬ್ಬರಿಗೆ ಇರುವಂತಹ ಅನುಬಂಧ ಮತ್ತೆ ಪ್ರೀತಿ. ನಾವು ಒಂದೇ ವರ್ಷ ಕಾರ್ಯಕ್ರಮ ಮಾಡಿ ನಿಲ್ಲಿಸ್ಬಿಡೋಣ ಅಂತಿದ್ದಾಗ ರೈತರೇ ಎದ್ದು ನಿಂತು, ಸ್ವಾಮಿ ನೀವು ಮಾಡೋದ್ ಬೇಡ, ನಿಮ್ಗೇನ್ ದುಡ್ಡು ಖರ್ಚಾಗತ್ತಾ, ನೀವು ದುಡ್ಡು ಖರ್ಚು ಮಾಡ್ಬೇಡಿ, ನಿಮ್ ಕೆಲಸ ಏನು, ಒಬ್ಬ ಅತಿಥಿನ ಕರ್ಕೊಂಬನ್ನಿ, ಉಳಿದಿದ್ ಖರ್ಚು ನಾವು ಮಾಡ್ತೀವಿ ಅಂತ. ಇವತ್ತು ಈ ಕಾರ್ಯಕ್ರಮನ ಇಷ್ಟು ಅದ್ದೂರಿಯಾಗಿ ಕುಮಾರಸ್ವಾಮಿ ಅವರು ಗಂಗಾಧರಣ್ಣ ಸೇರ್ಕೊಂಡು ಮಾಡಿದ್ದಾರೆ ಅಂದ್ರೆ ನೀವು ಕೇಳ್ಬೋದು, ಆಕಾಶವಾಣಿಯವ್ರು ಎಷ್ಟು ಕೊಟ್ಟಿದ್ದೀರಾ ದುಡ್ಡು ಅಂತ. ನಾವು 1 ಪೈಸಾ ಕೊಟ್ಟಿಲ್ಲ, ಹಾಗಾಗಿನೇ ನಾನು ಮಾತಾಡಲ್ಲ ಅಂದೆ. ಆದ್ರೆ ಪ್ರೀತಿಯಿಂದ ನನ್ನ ನಿಲ್ಸಿದ್ರಿ ಮಾತಾಡಿ ಅಂತ ಹೇಳಿ. ಅಂದ್ರೆ ಆಕಾಶವಾಣಿ ಅನ್ನೋದು ಬರೀ ಮಾಧ್ಯಮ ಅಷ್ಟೇ. ನಾವು ಸೇರಿಸೋ ಕೆಲಸ ಮಾಡ್ತಾ ಇದ್ದೀವಿ, ಜೋಡಿಸೋ ಕೆಲಸನ. ಇವತ್ತು ಪ್ರಪಂಚದಲ್ಲಿ ಯಾರು ಜೋಡಿಸಲ್ಲ, ಎಲ್ಲ ಕತ್ರಿ ಹಿಡ್ಕೊಂಡೇ ಓಡಾಡ್ತಾರೆ. ನಿಮಗೆ ಗೊತ್ತಿರ್ಬೋದು, ಕತ್ತರಿಸೋದ್ರಲ್ಲೇ ಆಸಕ್ತಿ ಜಾಸ್ತಿ ಜನಕ್ಕೆ, ಕೂಡ್ಸೋದ್ರಲ್ಲಿ ಇಲ್ಲ. ಹಾಗಾಗಿ ನಾವು ಹೊಲಿಯೋ ಕೆಲಸ ಮಾಡ್ತೀವಿ, ಸೇವಿಂಗ್ ಮಿಷಿನ್ ಇಟ್ಕೊಂಡಿದೀವಿ ಆಕಾಶವಾಣಿನಲ್ಲಿ. ಎಲ್ಲರನ್ನ ಪರಸ್ಪರ ಪ್ರೀತಿ, ನಂಬಿಕೆ, ವಿಶ್ವಾಸದಲ್ಲಿ ಜೋಡಿಸೋ ಪ್ರಯತ್ನವನ್ನ ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದೇವೆ ನಾವು. ಈ ರೈತರುಗಳು ಏನ್ ನೀವು ಬರ್ತಾ ಇದ್ದೀರಿ, ನಮ್ಮ ಆಶಯ ಇರೋದು ಪ್ರತಿನಿತ್ಯ ನೀವು ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳಬೇಕು, ಆಕಾಶವಾಣಿಯಲ್ಲಿ ಸಾಧನೆ ಮಾಡಿರುವಂತಹ ರೈತರನ್ನ ಪರಿಚಯ ಮಾಡ್ಕೋಬೇಕು. ಎಲ್ಲರೂ ಕೂಡ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದಲ್ಲಿ ಸೇರ್ಕೋಬೇಕು, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಮಾತಾಡಬೇಕು, ಬಂಧುತ್ವ ಬೆಳೆಸ್ಕೋಬೇಕು. ಯಾವಾಗ್ಲೂ ನಾನು ಹೇಳೋದು, ರೈತರು ಯಾವುದೇ ಊರಿಗೆ ಹೋದ್ರು ಹೋಟ್ಲಲ್ಲಿ ನಾವು ಇದ್ದೀವಿ, ನಮ್ಮ ಮಠವೂ ಕೂಡ ಇದೆ. ನಾನು ಮೊನ್ನೆ ಮಳವಳ್ಳಿ ಸಾವಯವ ಕೃಷಿ 1 ವರ್ಷದ ಹಿಂದೆ ಪುರುಷೋತ್ತಮ ಸ್ವಾಮೀಜಿಗಳು ನಾವಿಬ್ರು ಹೋದಾಗ ಹೇಳಿದ್ವಿ, ನೀವು ರೈತರು ಮಂಡ್ಯದವ್ರು ಇರ್ಬೋದು, ರಾಮನಗರ ಇರ್ಬೋದು, ಅಥವಾ ಗ್ರಾಮಾಂತರ ಜಿಲ್ಲೆಯವರು ನಮ್ಮ ಮಠದಲ್ಲಿ ಬನ್ನಿ, 1 ಎಕರೆ ಜಾಗ ಇದೆ ದೇವಸ್ಥಾನ ಮುಂದೆ, ರಾಜ್ಯದಲ್ಲೇ ಪ್ರಸಿದ್ಧವಾದಂತಹ ಒಂದು ಪಂಚಮುಖಿ ಮಹಾಗಣಪತಿ ದೇವಸ್ಥಾನ ಪರಮ ಪೂಜ್ಯ ಗುರುಗಳು ಭವಿಷ್ಯವನ್ನು ನಾವು ಬೆಳಿಬೇಕು ಅಂತ ಆಲೋಚನೆ ಮಾಡಬೇಕಾಗುತ್ತೆ. ಭೂತಕಾಲದಲ್ಲಿ ರೈತನಿಗೆ ಪ್ರಾಧಾನ್ಯತೆ ಇತ್ತು, ವರ್ತಮಾನ ಸ್ವಲ್ಪ ಆಚೆ ಈಚೆ ಆಗಿದೆ. ರೈತರ ಮನೆಗೆ ಹೆಣ್ಣು ಮಕ್ಕಳನ್ನ ಕೊಡ್ತಾ ಇಲ್ಲ, ಎಲ್ಲ ಸಿಟಿಗೆ ಹುಡುಕೊಂಡು ಕೊಡ್ತಾರೆ. ಅವ್ರು ಗಾರ್ಮೆಂಟ್ಸ್ ಹೋದ್ರೂ ಪರವಾಗಿಲ್ಲ, ಆಟೋ ಓಡಿಸಿದ್ರು ಪರವಾಗಿಲ್ಲ, ಪ್ಯಾಂಟ್ ಶರ್ಟ್ ಹಾಕೊಂಡು ಒಂದು ಸಣ್ಣ ಬಾಡಿಗೆ ಮನೆ ಮಾಡ್ಕೊಂಡಿದ್ರೆ ಅಲ್ಲಿ ಮಗನ ಕೊಡಬೇಕು ಅನ್ನೋ ಭಾವನೆ ಇದೆ. ಇಲ್ಲಿ ಹಗಲು ರಾತ್ರಿ ದುಡಿದು ಇಡೀ ಜಗತ್ತಿಗೆ ಅನ್ನ ಕೊಡುವಂತ ಸಮುದಾಯದ ಪ್ರಜ್ಞೆ ಇರುವಂತ ಒಬ್ಬ ನಿಸ್ವಾರ್ಥ ರೈತನ ಮಗನಿಗೆ ಹೆಣ್ಣು ಕೊಡ್ತಾ ಇಲ್ವಲ್ಲ ಅನ್ನೋ ಒಂದು ನೋವಿದೆ. ಇದು ಒಂದು ಸಾಮಾಜಿಕ ಪಿಡುಗು, ಇಟ್ ಇಸ್ ಎ ಸೋಷಿಯಲ್ ಫೆನೋಮೆನ. ಈ ಕಾಲದ ಒಂದು ದುರ್ದೈವ. ಇದು ಬದಲ ಆಗೇ ಆಗುತ್ತೆ. ಅದಕ್ಕೆ ನಾನು ಫ್ಯೂಚರ್ ಅಲ್ಲಿ, ಭವಿಷ್ಯದಲ್ಲಿ 1 ಎಕರೆ 2 ಎಕರೆ 3 ಎಕರೆ ಜಮೀನು ರೈತರೇ ನಾಯಕ ಆಗ್ತಾನೆ, ಕ್ಯೂ ನಿಂತ್ಕೊಂತಾರೆ ತಿಳ್ಕೊಳ್ಳಿ. ಯಾಕೆಂದ್ರೆ ಈಗಾಗಲೇ ನಮಗೊಂದು ಎಕ್ಸ್ಪೆರಿಮೆಂಟ್ ಆಗಿದೆ, ಅದು ಕೊರೋನಾ ಡಿಸೀಸ್. ಬಹಳ ಎಕ್ಸ್ಪೆರಿಮೆಂಟ್ ಆಗಿದೆ ಗೊತ್ತಾ ನಿಮ್ಗೆ. ಹಣ ಇದ್ರೂ ಕೂಡ ಅನ್ನ ಸಿಗೋದಿಲ್ಲ. ನಿಮ್ಮ ಹತ್ರ ಹಣ ಇರ್ಬೋದು, ಅನ್ನ ಸಿಗೋದಿಲ್ಲ, ಮಾಡ್ಲಿಕ್ಕೆ ಕೆಲಸ ಸಿಗೋದಿಲ್ಲ. ಅಟ್ಲೀಸ್ಟ್ ಕೃಷಿ ಭೂಮಿ ಇದ್ರೆ ಇಲ್ಲಿ ಕೆಲಸನಾದ್ರೂ ಮಾಡಬಹುದು ಅಂತ ನಮ್ಮ ಕೇಶವಮೂರ್ತಿ ಅವರು ಹೇಳಿದ್ರು. ಅಗ್ರಿ ಟೂರಿಸಂ ಪಾಲಿಸಿನ ತರಬೇಕು. ಅಗ್ರಿ ಟೂರಿಸಂ ಪಾಲಿಸಿನ ತಂದ್ರೆ ಅಲ್ಲಿ ರೈತರಿಗೂ ಕೂಡ ಅನುಕೂಲ ಆಗುತ್ತೆ, ಪ್ರವಾಸೋದ್ಯಮ ಬೆಳೆಯುತ್ತೆ, ಮತ್ತೆ ಅದು ಸಾಕಷ್ಟು ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಲಿಂಕೇಜಸ್ ನ ಹೇಳಿದ್ರು. ಒಬ್ಬ ರೈತ ಪ್ರವಾಸೋದ್ಯಮಕ್ಕೆ ತನ್ನ ಕೃಷಿಯನ್ನು ಬಳಕೆ ಮಾಡಿಕೊಂಡ್ರೆ ಬರುವಂತ ಜನರಿಗೂ ಕೂಡ ಅಲ್ಲಿ ಒಂದು ಉತ್ಪಾದನೆ ಸಿಗುತ್ತೆ, ಈತನಿಗೆ ಆದಾಯ ಸಿಗುತ್ತೆ, ಉತ್ಪನ್ನಗಳ ಪ್ರಮಾಣ ಜಾಸ್ತಿ ಆಗುತ್ತೆ. ಇದು ಮಾನಿಟರಿ ಸರ್ಕ್ಯುಲೇಷನ್ಗೂ ಕೂಡ, ಟ್ರಾನ್ಸಾಕ್ಷನ್ಗೂ ಕೂಡ ಅನುಕೂಲ ಆಗುತ್ತೆ ಅಂತ ಒಂದು ಬ್ಯಾಕ್ವರ್ಡ್ ಮತ್ತು ಫಾರ್ವರ್ಡ್ ಲಿಂಕೇಜ್ ಹೇಳ್ಕೊಟ್ರು. ಎಲ್ಲ ರೈತರು ನಾವು ಸೇರಿದೀವಿ. ಮಂಡ್ಯ, ಹಾಸನ, ಮೈಸೂರು, ಚಾಮರಾಜನಗರ, ತುಮಕೂರು, ಈ ಭಾಗ ಕೃಷಿಕರಿಂದ ತುಂಬಿರುವಂತ ಒಂದು ಭಾಗ. ಈ ಭಾಗದಲ್ಲಿ ಹೈಯೆಸ್ಟ್ ಪೊಟೆನ್ಶಿಯಾಲಿಟಿ ಇದೆ. 5-6 ನದಿಗಳು ಹರಿತವೆ, ಡ್ಯಾಮ್ಗಳು. Let's blow away it all.